ಇರಾನ್ ವಿರುದ್ಧದ ಯುದ್ಧದಲ್ಲಿ ಜಾರಿಯಾಗುತ್ತಾ ಕದನ ವಿರಾಮ. ಪಾಕಿಸ್ತಾನದಲ್ಲಿ ಇರಾನ್ ಮತ್ತು ಅಮೆರಿಕದ ಮಧ್ಯೆ ಸಂಧಾನ ಸಭೆ. ಇರಾನ್ ನಾಯಕರ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಇರಾನ್ನ ಉನ್ನತ ನಾಯಕರ ಜೊತೆ ಚರ್ಚೆ ನಡೆದಿದೆ ಅಂತ ಟ್ರಂಪ್ ಹೇಳಿದರು. ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಗಾಲಿಬಾಫ್ ಭೇಟಿಯಾಗೋ ಸಾಧ್ಯತೆ ಇದೆ. ಗಾಲಿಬಾಫ್ ಭೇಟಿಯಾಗಿ ಜೆಡಿ ವ್ಯಾನ್ಸ್ ಚರ್ಚೆ ನಡೆಸೋ ಸಾಧ್ಯತೆ ಇದೆ ಅಂತ ಕೇಳಲಾಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಆಡಳಿತದ ಜೊತೆ ಗಾಲಿಬಾಫ್ ಮಾತುಕತೆ ಅನ್ನೋ ವರದಿ ಹೊರಬಿದ್ದಿದೆ. ಇರಾನ್ನಲ್ಲಿ ಮೊಹಮ್ಮದ್ ಗಾಲಿಬಾಫ್ ಪ್ರಭಾವಿ ನಾಯಕನಾಗಿದ್ದಾರೆ. ಆಡಳಿತ ಬದಲಾವಣೆಯಾದ್ರೆ ಗಾಲಿಬಾಫ್ಗೆ ನೇತೃತ್ವ ಅನ್ನೋದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಶನಿವಾರದ ಒಳಗೆ ಪಾಕ್ನಲ್ಲಿ ಉನ್ನತ ಮಟ್ಟದ ನಾಯಕರ ಭೇಟಿಯಾಗೋ ಸಾಧ್ಯತೆ ಇದೆ. ಇನ್ನು ಈ ಬಗ್ಗೆ ಅಂತಿಮ ನಿರ್ಧಾರ ಆಗಿಲ್ಲ ಅಂತ ಅಮೆರಿಕದ ವೈಟ್ ಹೌಸ್ ಹೇಳಿದೆ. ಈಜಿಪ್ಟ್ ಟರ್ಕಿ ಮಧ್ಯಸ್ಥಿಕೆಯಲ್ಲಿ ಇರಾನ್ ನಾಯಕರ ಜೊತೆ ಮಾತುಕತೆ ನಡೆಯುತ್ತೆ. ಶನಿವಾರದ ಒಳಗೆ ಪಾಕ್ನಲ್ಲಿ ಉನ್ನತ ಮಟ್ಟದ ನಾಯಕರ ಭೇಟಿಯಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ಅಮೆರಿಕದ ವೈಟ್ ಹೌಸ್ ಹೇಳಿರೋದು ಇನ್ನೂ ಅಂತಿಮ ನಿರ್ಧಾರ ಆಗಿಲ್ಲ ಈ ಬಗ್ಗೆ ಅಂತ. ಈಜಿಪ್ಟ್ ಟರ್ಕಿ ಮಧ್ಯಸ್ಥಿಕೆಯಲ್ಲಿ ಇರಾನ್ ನಾಯಕರ ಜೊತೆ ಮಾತುಕತೆ ನಡೆಯಲಿದೆಯಂತೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಲ್ಲಿಗೆ ಕದನ ವಿರಾಮ ಜಾರಿಯಾಗುತ್ತ. ಒಂದಷ್ಟು ಮಾತುಕತೆಗಂತೂ ವೇದಿಕೆ ಸಿದ್ಧವಾಗ್ತಾ ಇದೆ. ಯುದ್ಧ ನಿಲ್ಲಿಸೋ ಅಮೆರಿಕದ ಪ್ರಸ್ತಾಪಕ್ಕೆ ಇರಾನ್ ಒಪ್ಕೊಳ್ಳುತ್ತಾ? ಅಮೆರಿಕದ ಜೊತೆ ಮಾತುಕತೆಗೆ ಇರಾನ್ ಸುಪ್ರೀಂ ನಾಯಕನ ಒಪ್ಪಿಗೆ ಇದೆಯಾ? ಕದನ ವಿರಾಮದ ಮಾತುಕತೆಗೆ ಮುಜ್ತಬಾ ಖಮೇನಿ ಒಪ್ಪಿಗೆ ಅನ್ನೋ ವರದಿ ಸಿಗ್ತಾ ಇದೆ. ಅಮೆರಿಕದ ಪ್ರತಿನಿಧಿಗಳ ಜೊತೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಚರ್ಚೆ. ಅಮೆರಿಕದ ಜೊತೆ ಶಾಂತಿ ಮಾತುಕತೆ ನಡೆಸೋದಕ್ಕೆ ಮುಜ್ತಬಾ ಖಮೇನಿ ಅನುಮತಿ ಕೊಟ್ಟಿದ್ದಾರಂತೆ. 5 ದಿನ ಇರಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. 5 ದಿನ ಇರಾನ್ ಮೇಲೆ ದಾಳಿ ಮಾಡಲ್ಲ ಅಂತ. ಕದನ ವಿರಾಮ ಒಂದ್ ವೇಳೆ ಘೋಷಣೆ ಆದ್ರೆ ಅದರ ಷರತ್ತುಗಳು ಏನೇನಿರಬಹುದು ಅಂತ. ಮುಂದೆ ಯಾವತ್ತೂ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಬಾರದು, ಮೊದಲ ಷರತ್ತು. ಎರಡನೇದು, ಈ ಸಂಘರ್ಷದಲ್ಲಿ ಇರಾನ್ಗೆ ಆದಂತಹ ಹಾನಿ ಅದಕ್ಕೆ ಅಮೆರಿಕ ಪರಿಹಾರ ಕೊಡಬೇಕು. ಇನ್ನೊಂದು ಬಹಳ ಮುಖ್ಯವಾಗಿ ಹಾರ್ಮೋಸ್ ಜಲಸಂಧಿಯ ವಿಚಾರದಲ್ಲಿ ಅಮೆರಿಕ ಮೂಗು ತೂರಿಸಬಾರದು. ಈ 3 ಷರತ್ತುಗಳನ್ನ ವಿಧಿಸುವ ಸಾಧ್ಯತೆ ಇದೆ. 4ನೇದು, ಇರಾನ್ನ ಅಧಿಕಾರ ಬದಲಾವಣೆಗೆ ಅಮೆರಿಕ ಪ್ರಯತ್ನ ಪಡಬಾರದು. ಇರಾನ್ ವಿರುದ್ಧ ಹೇರಲಾಗಿರುವಂತಹ ಆರ್ಥಿಕ ನಿರ್ಬಂಧವನ್ನ ತೆಗೆದುಹಾಕಬೇಕು. ಹಾರ್ಮೋಸ್ ಜಲಸಂಧಿ ವಿಚಾರದಲ್ಲಿ ಅಮೆರಿಕ ಮೂಗು ತೂರಿಸಬಾರದು. ಈ ಒಂದಷ್ಟು ಷರತ್ತುಗಳನ್ನ ಇರಾನ್ ಹಾಕುವಂತ ಸಾಧ್ಯತೆ ಇದೆ. ಅಮೆರಿಕದ ಜೊತೆ ಮಾತುಕತೆಗೆ ಇರಾನ್ನ ಸುಪ್ರೀಂ ಲೀಡರ್ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ವರದಿ ಸಿಗ್ತಾ ಇದೆ. ಇನ್ನು ಕದನ ವಿರಾಮಕ್ಕೆ ಅಮೆರಿಕ ಷರತ್ತು ಏನೇನು? ಮೊದಲನೇದು, ಇರಾನ್ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮವನ್ನ 5 ವರ್ಷ ಸ್ಥಗಿತಗೊಳಿಸಬೇಕು. ಎರಡನೇದು, ಯುರೇನಿಯಂ ಶುದ್ಧೀಕರಣವನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು. 3ನೇದು, ಹಾನಿಗೊಳಗಾದ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನ ಬಂದ್ ಮಾಡಬೇಕು. 4ನೇದು, ಅಣು ವಿದ್ಯುತ್ ಕೇಂದ್ರಗಳು ಅಂತಾರಾಷ್ಟ್ರೀಯ ಪರಿಶೀಲನೆಗೆ ಒಳಪಡಬೇಕು. 5ನೇಯದು, ಶಸ್ತ್ರಾಸ್ತ್ರ ಮಿತಿಯನ್ನ ಒಪ್ಪಿಕೊಳ್ಳಬೇಕು. ಕ್ಷಿಪಣಿ ಸಂಖ್ಯೆ ಗರಿಷ್ಠ 1000 ಇರಬೇಕು. 6ನೇ ಷರತ್ತು, ಹೆಜ್ಬುಲ್ಲಾ, ಹೌತಿ, ಹಮಾಸ್ ಉಗ್ರ ಗುಂಪುಗಳಿಗೆ ಬೆಂಬಲ ಕೊಡೋದನ್ನ ನಿಲ್ಲಿಸಬೇಕು. ಇವಿಷ್ಟು ಅಮೆರಿಕ ಷರತ್ತುಗಳನ್ನ ಹಾಕಬಹುದು ಕದನ ವಿರಾಮ ಅಂತ ಬಂದಾಗ. ಇರಾನ್ ಏನೇನ್ ಷರತ್ತುಗಳನ್ನ ಹಾಕಬಹುದು, ಅಮೆರಿಕ ಏನೇನ್ ಕಂಡೀಷನ್ಸ್ ಗಳನ್ನ ಹಾಕಬಹುದು ನೋಡಿದ್ರಿ ನೀವು. ಇರಾನ್ ವಿರುದ್ಧದ ಯುದ್ಧಕ್ಕೆ 2 ದೇಶಗಳು ಎಂಟ್ರಿ ಆಗೋ ಸಾಧ್ಯತೆ ಇದೆ. ಇಸ್ರೇಲ್ ಅಮೆರಿಕ ಜೊತೆ ಸೌದಿ ಯುಎಇ ಯುದ್ಧ ಭೂಮಿಗೆ ಇಳಿತಾವ? ಇರಾನ್ ಕದನ ವಿರಾಮಕ್ಕೆ ಒಪ್ಪದೇ ಇದ್ರೆ ಯುದ್ಧಕ್ಕೆ ಸೌದಿ ಮತ್ತು ಯುಎಇ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ಮೇಲಿನ ದಾಳಿಗೆ
ಸೌದಿ ಅರೇಬಿಯಾ ಮತ್ತು ಯುಎಇ ಸಜ್ಜಾಗಿದೆ. ಇಷ್ಟು ದಿನ ಎರಡು ದೇಶಗಳಿಂದ ಇರಾನ್ ಕ್ಷಿಪಣಿಗಳ ತಡೆಗೆ ರಕ್ಷಣಾತ್ಮಕ ಹೋರಾಟ ನಡೆಯಿತು. ನಿರಂತರ ದಾಳಿಯಿಂದ ಬೇಸತ್ತು ಪ್ರತಿ ದಾಳಿಗೆ ಸೌದಿ ಮತ್ತು ಯುಎಇ ಸಜ್ಜಾಗಿದೆ. ತೈಲ ಕೇಂದ್ರಗಳ ಮೇಲಿನ ದಾಳಿಯ ಹಿನ್ನೆಲೆ ಪ್ರತಿ ದಾಳಿಗೆ ಸೌದಿ ಅರೇಬಿಯಾ ಮತ್ತು ಯುಎಇ ದೇಶಗಳು ಸಜ್ಜಾಗಿವೆ. ಯುದ್ಧ ನಿಲ್ಲಿಸೋದಕ್ಕೆ ಒಪ್ಪಿಲ್ಲ ಅಂದ್ರೆ ಇರಾನ್ ಮೇಲೆ ದಾಳಿಗೆ ಈ ಎರಡೂ ದೇಶಗಳು ರೆಡಿಯಾಗಿವೆ. ಕಳೆದ 25 ದಿನಗಳಿಂದ ನಡೀತಾ ಇರುವಂತಹ ಯುದ್ಧ. ಇರಾನ್ ದಾಳಿ ಮಾಡಿದ್ರೂ ಸೌದಿ ಮತ್ತು ಯುಎಇ ಸುಮ್ಮನಿದೆ. ಈಗಲೂ ಕೂಡ ಇರಾನ್ ಯುದ್ಧ ನಿಲ್ಲಿಸೋದಕ್ಕೆ ರೆಡಿ ಇಲ್ಲ ಅನ್ನೋದೇ ಆದ್ರೆ ಮತ್ತೆರಡು ದೇಶಗಳು ಈಗ ಯುದ್ಧ ಭೂಮಿಗೆ ಎಂಟ್ರಿ ಆಗತ್ತೆ ಇರಾನ್ ವಿರುದ್ಧ ಹೋರಾಡೋದಕ್ಕೆ. ಇಲ್ಲಿ ತನಕ ಇರಾನ್ ಯುಎಇ ಮತ್ತು ಸೌದಿಯ ಮೇಲೆ ಅನೇಕ ಬಾರಿ ದಾಳಿ ನಡೆಸಿದೆ. ಅಲ್ಲಿನ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. ಅಲ್ಲಿನ ಪ್ರಮುಖ ಜಾಗಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. ಆದರೂ ಕೂಡ ಇಲ್ಲಿ ತನಕ ಸೌದಿ ಮತ್ತು ಯುಎಇ ತನ್ನ ಮೇಲೆ ದಾಳಿ ನಡೆದ ನಂತರವೂ ಸುಮ್ಮನಿತ್ತು. ಇದಾದ ನಂತರವೂ ಇರಾನ್ ಯುದ್ಧವನ್ನ ಮುಂದುವರಿಸಿದ್ರೆ ಈ ಎರಡು ದೇಶಗಳು ಯುದ್ಧ ಭೂಮಿಗೆ ಎಂಟ್ರಿ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಎರಡು ದೇಶಗಳು ಎಂಟ್ರಿ ಆಗುತ್ತೆ ಅಲ್ಲಿಗೆ ಯುದ್ಧಕ್ಕೆ. ಈಗ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ನ ಮೇಲೆ ದಾಳಿ ನಡೆಸಿದ್ದು ಇಷ್ಟು ದಿನಗಳ ಕಾಲ. ಆದರೆ ಇರಾನ್ ಪ್ರತಿಯಾಗಿ ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ದಾಳಿ ನಡೆಸೋದ್ರ ಜೊತೆಗೆ ಅಮೆರಿಕ ಅಂದ್ರೆ ಸುತ್ತಮುತ್ತಲೂ ಇರುವಂತಹ ಅಮೆರಿಕ ನೆಲೆಗಳ ಮೇಲೆ ದಾಳಿ ನಡೆಸಿತು. ಇರಾನ್ ವಿರುದ್ಧ ಯುದ್ಧ. ಗಲ್ಫ್ ದೇಶಗಳಿಂದ ದುಡ್ಡು ಕೇಳಿದ್ರ ಟ್ರಂಪ್. ಯುದ್ಧ ಮುಂದುವರಿಸೋದಕ್ಕೆ $5 ಟ್ರಿಲಿಯನ್ ಅಮೆರಿಕ ಬೇಡಿಕೆ ಇಡ್ತಾ ಗಲ್ಫ್ ದೇಶಗಳಿಂದ ಅಮೆರಿಕ ಹಣ ಕೇಳ್ತಾ ಇದೆ ಅನ್ನೋದ್ರ ಬಗ್ಗೆ ಬಿಬಿಸಿ ವರದಿ ಮಾಡಿದೆ. ಈಗಲೇ ಯುದ್ಧ ನಿಲ್ಲಿಸಬೇಕು ಅಂದ್ರೆ $2.4 ಟ್ರಿಲಿಯನ್ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಣ ನೀಡೋ ಮೂಲಕ ಯುದ್ಧದಲ್ಲಿ ಭಾಗಿಯಾಗಿ ಅಂತ ಟ್ರಂಪ್ ಆಡಳಿತ ಹೇಳ್ತಾ ಇದೆಯಾ? ಗಲ್ಫ್ ದೇಶಗಳ ಮೇಲೆ ಅಮೆರಿಕ ಒತ್ತಡ ಹೇರ್ತಾ ಇದೆ ಅನ್ನೋ ವರದಿ ಹೊರಬಿದ್ದಿದೆ. ಗಲ್ಫ್ ದೇಶಗಳ ಮೇಲೆ ಅಮೆರಿಕ ಒತ್ತಡವನ್ನ ಹೇರ್ತಾ ಇದೆ ಅಂತ. ಯುದ್ಧವನ್ನ ಮುಂದುವರಿಸೋದಕ್ಕೆ $5 ಟ್ರಿಲಿಯನ್ ಅಮೆರಿಕ ಬೇಡಿಕೆ ಇಟ್ಟಿದೆಯಂತೆ. ಗಲ್ಫ್ ದೇಶಗಳಿಂದ ಅಮೆರಿಕ ಹಣ ಕೇಳ್ತಾ ಇದೆ ಅನ್ನೋದರ ಬಗ್ಗೆ ಬಿಬಿಸಿ ವರದಿ ಮಾಡಿದೆ. ಈಗಲೇ ಯುದ್ಧ ನಿಲ್ಲಿಸಬೇಕು ಅಂದ್ರೆ $2.4 ಟ್ರಿಲಿಯನ್ ಬೇಡಿಕೆ ಇಟ್ಟಿದೆಯಂತೆ. ಹಣ ನೀಡೋ ಮೂಲಕ ಯುದ್ಧದಲ್ಲಿ ಭಾಗಿಯಾಗಿ ಅಂತ ಈ ಮೂಲಕ ಟ್ರಂಪ್ ಆಡಳಿತ ಹೇಳ್ತಾ ಇದೆಯಾ? ಗಲ್ಫ್ ದೇಶಗಳ ಮೇಲೆ ಅಮೆರಿಕ ಒತ್ತಡ ಹೇರ್ತಾ ಇದೆ ಅನ್ನೋ ವರದಿ ಹೊರಬಿದ್ದಿದೆ. ಮಧ್ಯಪ್ರಾಚ್ಯ ಮಹಾಯುದ್ಧ 25ನೇ ದಿನಕ್ಕೆ ಕಾಲಿಟ್ಟಿದೆ. 5 ದಿನಗಳ ಕದನ ವಿರಾಮ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಮಾತುಕತೆಗೆ ವೇದಿಕೆ ಕೂಡ ಸಿದ್ಧವಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.